ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು, ವ್ಯೋಮಮೂರ್ತಿ ಬಯಲ ಯೋಗಿ ಅಲ್ಲಮ ಪ್ರಭುದೇವರನ್ನು ಹಾಗೂ ಲೋಕದ ಎಲ್ಲ ಸಂತರನ್ನು ಸ್ಮರಿಸುತ್ತಾ ಅವರ ಪಾದ ಪದ್ಮಗಳಿಗೆ ಅನಂತ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಎಲ್ಲ ಸತ್ಸಂಗದ ಬಳಗದ ಸರ್ವ ಸದಸ್ಯರಿಗೆ ಭಕ್ತಿಯ ನಮನಗಳು. ಬಹಳ ಸುಂದರವಾಗಿ ಬಸವಣ್ಣನವರನ್ನು ಕುರಿತ ಪ್ರಾರ್ಥನೆಯನ್ನು ಮಾಡಿದ ಎಲ್ಲ ಕಡ್ಡಿ ಶರಣರಿಗೂ ವಂದನೆಗಳು. ನಿನ್ನಿನ ದಿವಸದಲ್ಲಿ ಸಿದ್ದರಾಮ ಶಿವಗಳು ಅಲ್ಲಮ ಪ್ರಭುಗಳನ್ನ ತಮ್ಮ ವಾಸಸ್ಥಳ ಅನ್ನೋದಕ್ಕಿಂತ ಮಠಕ್ಕೆ ಅಂತ ಕರೀತಾರೆ. ತಾವು ಇರತಕ್ಕಂತ ಮಲ್ಲಿಕಾರ್ಜುನನ ಸನ್ನಿಧಿಗೆ ಬರಬೇಕು ಅಂತ ಕರೀತಾರೆ. ಅದಕ್ಕೆ ಅವರು ಬಹಳ ಮಾರ್ಮಿಕವಾದಂತಹ ಮತ್ತು ಎಚ್ಚರಿಸ್ತಕ್ಕಂತಹ ಒಂದು ಉತ್ತರವನ್ನ ಕೊಡ್ತಾರೆ. ಮನೆ ಏನು, ಮಠ ಏನು, ಅಡವಿ ಏನು, ಊರೇನು, ಬೇರೊಂದೊಡೆಗಳುಂಟೆ ಸರ್ವಗತನಾದ ಮಹಾತ್ಮಂಗೆ. ಸರ್ವಗತನಾದ ಮಹಾತ್ಮನಿಗೆ ಅಂದ್ರೆ ಎಲ್ಲೆಲ್ಲಿಯೂ ಇರುವಂತಹ ಆ ಮಹಾತ್ಮನ ಸ್ವರೂಪನಾದವನಿಗೆ ಮನೆ, ಮಠ, ಅಡವಿ, ಊರು ಹೀಗೆ ಒಂದು ಸ್ಥಳದಲ್ಲಿ ಆತನನ್ನ ಬಂಧಿಸಲಿಕ್ಕೆ ಸಾಧ್ಯವೇ? ಆತನನ್ನ ಒಂದೇ ಕಡೆಗೆ ಹಿಡಿದಿಡ್ಲಿಕ್ಕೆ ಸಾಧ್ಯವೇ? ಅದಕ್ಕಾಗಿ ಬಿಡು ಮರುಳೆ, ಬಿಡೋ ಹುಚ್ಚ ಬಿಡು, ಇಂಥದ್ದೆಲ್ಲ ಮಾತಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವರು ಒಂದು ಮಾತಲ್ಲಿ ಬರೀತಾರೆ, ಇಂಥ ವ್ಯಕ್ತಿ ಹೇಳುವಾಗ ಸಿದ್ದರಾಮದೇವರು ಇನ್ನೂ ಕೂಡ, ಯಾಕಂದ್ರೆ ಇವರು ಎಂಥವ್ರು ಅನ್ನೋದು ಗೊತ್ತಾದ್ರೂ ಕೂಡ ಬರ್ರಿ ನಮ್ಮ ಸಾಮಾನ್ಯ ಜನರಂತೆ ನಾವು ಕರಿತೇವಲ್ಲ, ನಮ್ಮ ಊರಾಗ ದೊಡ್ಡ ಗುಡಿ ಅದ ಬರ್ರಿ, ಆಂಜನೇಯನ ದೇವಸ್ಥಾನದ ಬರ್ರಿ ಕರಿತೇವೆ, ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ. ಇಂಥ ಒಂದು ಮಠ ಅದ ಬರ್ರಿ, ಈ ರೀತಿ ಕರೀತಕ್ಕಂಥದ್ದು. ಯಾಕಂದ್ರೆ ಅವ್ರು ಇನ್ನೂ ಕರ್ಮಯೋಗಿ ಇರ್ತಾರೆ. ಅಂಥ ವ್ಯಕ್ತಿಗೆ ಒಂದು ಸರಿಯಾದ ಒಂದು 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 ಎಂಥ ಒಂದು ಉತ್ತರ ಕೊಡ್ತಾರಂದ್ರೆ ಅದು ಒಂದು ರೀತಿ ಒಂದು ಸ್ಟಾರ್ ಲೈನ್ ಆಗಿರ್ಬೇಕು. ಅಂಥ ಉತ್ತರ ಅಲ್ಲಿ ಸಿಗ್ತದ. ಸರ್ವಗತನಾದ ಮಹಾತ್ಮನಿಗೆ, ಪರಮಾತ್ಮನಿಗೆ, ಪರಮ ಸ್ವರೂಪಿಯಾದವನಿಗೆ ಒಂದೇ ಎಡೆಯುಂಟೆ, ಹಂಗ್ಯಾಕಪ್ಪ ತಿಳ್ಕೊಳ್ತೀಯೇನು? ಎಲ್ಲ ಕಡೆಗೂ ಆತ ಇದ್ದಾನಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿ ಹೇಳ್ತಾರೆ. ಅದನ್ನೇ ಒಂದು ವಚನದಲ್ಲಿ, ನಾನು ನಿನ್ನೆ ಹೇಳಿಲ್ಲ ವಚನ, ಗತಿಗೆಟ್ಟು ಧೃತಿಗೆಟ್ಟು ಮತಿಗೆಟ್ಟವ ನಾನಯ್ಯ, ನಡೆವಡೆ ಶಕ್ತಿ ಇಲ್ಲ, ನುಡಿವಡೆ ಜಿಫ್ಯೆ ಇಲ್ಲ,
ಇದಿರಲೊಬ್ಬರ ಉಪಚಾರ ಸೇರದು ನೋಡ ಯಮಗೆ, ಬಂದ ಬರವನರಿದು ನಿಂದ ನಿಲುವ ಕೂಡಬಲ್ಲ ಶರಣಂಗೆ, ಏಕಾಂತ ಬೇರೊಂದೆಂಬ ಸಂದೇಹ ಉಂಟೆ, ಏಕಾಂತ ಬೇರೊಂದೆಂಬ ಸಂದೇಹ ಉಂಟೆ. ನಾ ಏಕಾಂತದಲ್ಲಿರ್ತೇನೆ, ನಾ ಬೇರೊಂದು ಕಡೆಗೆ ಇರ್ತೇನಿ, ಈ ಉಭಯ ಸಂದೇಹ ಯಾಕೆ ಅಂತ. ತೆರಹಿಲ್ಲದ ಘನವನೊಳಕೊಂಡ ಬಳಿಕ ಬರಲೆಡೆಯುಂಟೆ ನಮ್ಮ ಗುಹೇಶ್ವರ ಲಿಂಗಕ್ಕೆ. ತೆರಹಿಲ್ಲದ ಘನವನೊಳಕೊಂಡ, ಇಲ್ಲಿ ಎಂತಹ ಘನ ಸ್ವರೂಪಿಯಾಗಿದ್ದಾರೆ ಅಂದ್ರೆ, ತೆರಹಿಲ್ಲದ ಘನ ಸ್ವರೂಪಿ ಆತ. ಆ ತೆರಹಿಲ್ಲದ ಘನ ಸ್ವರೂಪಿ ಎಲ್ಲೆಡೆ ಇದ್ದವನನ್ನ ನೀನು ಅಲ್ಲಿ ಬಾ ಅಂದ್ರು ಅಲ್ಲಿ ಇದ್ದಾನೆ, ಇಲ್ಲಿ ಬಾ ಅಂದ್ರೆ ಇಲ್ಲಿ ಇದ್ದಾನೆ, ಎಲ್ಲಿ ನೋಡಿದಲ್ಲಿ ಅವನಿದ್ದಾನೆ. ಅಂತವನನ್ನ ನೀನು ಹೀಗೆ ಕರಿತೀಯ ಅನ್ನುವ ವಚನವೂ ಕೂಡ ಇಲ್ಲಿ ಇದೆ. ಆಗ ಅದಕ್ಕೆ ಮತ್ತೆ ಅವರು ಕೋರಿಕೆ ಸಲ್ಲಿಸ್ತಾರೆ. ಕೋರಿಕೆ ಸಲ್ಲಿಸಿದ ಮೇಲೆ, ಸರಿ ನಿಮ್ ಮನಸ್ಸಿಗೆ ತಿಳಿದಂತೆ ನೀವು ಮಾಡ್ರಿ, ನಿಮ್ಮ ಚಿತ್ತ ಬಂದಲ್ಲಿ ಹುದು ನಾಮದ ನೇನ ಬಲ್ಲೆವು. ಯಾಕಂದ್ರೆ ಸರ್ವತೋಮುಖವಾದ ಶರಣರೇನಿದಾರಲ್ಲ, ಸರ್ವತೋಮುಖವಾದ ಶರಣರ ಅನುಮತವ ಸಹಜವಾದಡೆ ವಿಹಿತವೇ ಯಮಗಿನ್ನೇನು ಘನ ಮಹಿಮ ಕರುಣಿಸ ಎನ್ನುತ್ತ ಮತ್ತೆ ಬೇಡ್ಕೊಳ್ತಾರೆ. ಬೇಡ್ಕೊಂಡಾಗ ಹೇಳ್ತಾರೆ ಅವರು, ಚಿತ್ತದಲ್ಲಿ ಪರಿಪಾಕವಾದ ಮಹೋತ್ತಮಂಗಲ್ಲದ ನಿರರ್ಥಕ ಬಿತ್ತಲಾಗದು ತತ್ವ ಬೀಜವ ನಿನ್ನೆ ಇಲ್ಲಿಗೆ ನಿಲ್ಲಿಸಿದ್ದರು. ಮನದಲ್ಲಿ ಪರಿಪಕ್ವತೆಯನ್ನು ಹೊಂದಿದ ಶ್ರೇಷ್ಠನಾದ ಪುರುಷನಿಗಲ್ಲದೆ ವ್ಯರ್ಥವಾಗಿ ತತ್ವ ಬೀಜವನ್ನ ಭವಿಗಳಿಗೆ ಬಿತ್ತಲಾಗದು, ಅವರಿಗೆ ಹೇಳಬಾರದು ಅಂತ ಹೇಳ್ತಾರೆ. ನಿನ್ನೆ ಇದ್ರ ಬಗ್ಗೆ ಚರ್ಚೆ ಒಂದಿಷ್ಟು ಮಾಡಿದೀನಿ. ಯಾರಿಗೆ ಉಪದೇಶ ಕೊಡಬೇಕು, ಯಾರಿಗೆ ತತ್ವ ಕೊಡಬೇಕು, ಯಾರಿಗೆ ದೀಕ್ಷೆ ಕೊಡಬೇಕು, ಇದ್ರ ಬಗ್ಗೆ ಒಂದೆರಡು ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದೆ. ಅವರದೇ ಹಲವರದೇ ಒಂದು ವಚನ ಇದೆ. ಪ್ರಣತೆಯೂ ಇದೆ, ಬತ್ತಿಯೂ ಇದೆ, ಜ್ಯೋತಿಯ ಬೆಳಗುವಡೆ ತೈಲವಿಲ್ಲದ ಪ್ರಭೆ ತಾನೆಲ್ಲಿಯದು. ಹಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗಬೇಕಾದ್ರೆ ಅದನ್ನ ಜ್ಯೋತಿಯನ್ನು ನಾವು ಹೊತ್ತಿಸ್ಬೇಕಾದ್ರೆ ತೈಲವಿಲ್ಲದ ಪ್ರಭೆ ತಾನೆಲ್ಲಿಯದು. ಮೂಲ ದ್ರವ್ಯ ತೈಲ ಬೇಕಾಗಿದೆ, ಪರಿಕರಗಳಿದಾವೆ. ಆ ಪ್ರಭೆಯನ್ನ ಮೂಡಿಸ್ತಕ್ಕಂತ ಮೂಲ ದ್ರವ್ಯ ಇಲ್ಲದಿದ್ರೆ ಸಾಧ್ಯವಿಲ್ಲ. ಇದು ಲೌಕಿಕ ಉದಾಹರಣೆ ಕೊಡ್ತಾರೆ. ಅದೇ ರೀತಿ ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನ ಅಂಕುರಿಸದನ್ನಕ್ಕರ ಭಕ್ತಿಯಲ್ಲಿ ಅದು. ಗುರುನು ಇದ್ದಾನೆ, ಇಷ್ಟಲಿಂಗವೂ ಇದೆ, ಶಿಷ್ಯನೂ ಇದ್ದಾನೆ. ಆದರೆ ಆ ಶಿಷ್ಯನಲ್ಲಿ ಸುಜ್ಞಾನ ಅಂಕುರಿಸದನ್ನಕ್ಕರ, ಅವನಲ್ಲಿ ಸುಜ್ಞಾನವೆಂಬುದು ಉದ್ಭವಿಸದೇ ಇದ್ದರೆ ಭಕ್ತಿ ಹುಟ್ಟಲಿಕ್ಕೆ ಅಸಾಧ್ಯ. ತೈಲವಿಲ್ಲದೆ ಪ್ರಭೆ ಹೇಗೆ ಇಲ್ವೋ, ಇಲ್ಲಿ ಸುಜ್ಞಾನವಿಲ್ಲದೆ ಭಕ್ತನ ಮನದಲ್ಲಿ ಈ ಭಕ್ತಿ ಹುಟ್ಟಲಿಕ್ಕೆ ಅಸಾಧ್ಯ. ಅದನ್ನೇ ಈ ವಚನದಲ್ಲಿ ಹೇಳಿದ್ದೆ ಇಲ್ಲಿದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಈ ತತ್ವೋಪದೇಶ ಮಾಡಬೇಕು, ಭವಿಗಳಲ್ಲಿ, ಬದ್ಧ ಭವಿಗಳಲ್ಲಿ ಇದನ್ನ ಈ ತತ್ವೋಪದೇಶ ಮಾಡಬಾರದು. ಪರಿಪಕ್ವತೆಯನ್ನು ಹೊಂದಿದ ಶ್ರೇಷ್ಠರಿಗೆ ಮಾತ್ರ ಇದನ್ನು ನೀಡಬೇಕು ಅಂತ ಹೇಳ್ತಾರೆ. ಅಂಥ ರೀತಿಯಲ್ಲಿ ಇದನ್ನ ನಾನು ನಿನಗೆ, ಯಾಕಂದ್ರೆ ಒಂದು ರೀತಿ ಗುರು ಇಂತಹ ಶಿಷ್ಯನಿಗೆ
ತತ್ವೋಪದೇಶ ಮಾಡಿದ, ಪರಿಪಕ್ವಗೊಂಡ ಶಿಷ್ಯ, ಸುಜ್ಞಾನ ಅಂಕುರಿಸಿದ ಶಿಷ್ಯನಿಗೆ ತತ್ವೋಪದೇಶ ಆಯಿತು. ಆವಾಗ ಆತ ಯಾವ ಎತ್ತರಕ್ಕೆ ಏರುತ್ತಾನೆ ಸಾಧನೆ ಮಾಡಿದರೆ ಅಂದ್ರೆ, ಅದನ್ನೇ ನಮ್ಮ ಉರಿಲಿಂಗ ಪೆದ್ದಿಗಳು ಒಂದು ಮಾತು ಹೇಳ್ತಾರೆ. ಗುರುವಿನ ಮಹತ್ವವನ್ನು, ಶಿಷ್ಯನ ಗುರುತ್ವವನ್ನು ಆರೈಯಬಲ್ಲವರೋ, ಗುರುವಿನ ಮಹತ್ವವನ್ನು, ಶಿಷ್ಯನ ಗುರುತ್ವವನ್ನು ಆರೈಯಬಲ್ಲವರು. ಗುರು ಶಿಷ್ಯನಾದ ಪರಿಯನು, ಶಿಷ್ಯ ಗುರುವಾದ ಪರಿಯನು ಹಾರೈಯಬಲ್ಲವರು. ವಾಂಗ್ಮನೋತೀತ ಉಪಮಿಸಬಾರದ ಘನವು ಮಹಾಕ್ರಿಯನು. ವಾಕ್ ಮನಸ್ಸುಗಳಿಗೆ ಉಪಮಿಸಬಾರದ, ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮಾತಿನಿಂದ, ಮನದಿಂದ ವಾಂಗ್ಮನೋತೀತ ಉಪಮಿಸಬಾರದ ಘನವು ಮಹಾಕ್ರಿಯನು. ಭಕ್ತಿಯಿಂದ ಗುರು ಭಕ್ತಿ ವತ್ಸಲನಾಗಿ ಶಿಷ್ಯ ಗುರುವಾದ ಪರಿ, ಭಕ್ತಿಯಿಂದ ಗುರು ಭಕ್ತಿ ವತ್ಸಲನಾಗಿ ಶಿಷ್ಯ ಗುರುವಾದ ಪರಿ, ಅದು ಬೀಜ ವೃಕ್ಷ ನ್ಯಾಯದಂತೆ ಅವಿನಾಭಾವಿಯಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯ. ಬೀಜ ವೃಕ್ಷದ ನ್ಯಾಯದಂತೆ ಅವಿನಾಭಾವಿ ಸಂಬಂಧ, ಶಿಷ್ಯ ಮತ್ತು ಗುರುವಿನ ನಡುವಿನ ಸಂಬಂಧ. ಒಂದು ಸಲ ಗುರುವೇ ಶಿಷ್ಯನಾಗ್ತಾನೆ, ಇನ್ನೊಂದು ಸಲ ಶಿಷ್ಯನೇ ಗುರು ಆಗ್ತಕ್ಕಂತ ಸ್ಥಿತಿ ಇರ್ತದ. ಯಾವಾಗ ಈ ರೀತಿಯಾದಂತಹ ಸುಜ್ಞಾನಿ ಶಿಷ್ಯನಿಗೆ ತತ್ವೋಪದೇಶ ಗುರುವಿಂದ ಬಂತು ಅಂದ್ಮೇಲೆ ಆತ ಮೇಲಕ್ಕೆ ಮೇಲಕ್ಕೆ ಸಾಧನೆ ಮಾಡಿ ಹೇಳ್ತಾನೆ. ಹೀಗಾಗಿ ಇಬ್ಬರು ಕೂಡ ಮಹಾಘನವಂತರು. ಅವರಿಬ್ಬರು ಕೂಡ ಅಂಥ ಸ್ಥಿತಿಗೆ ಇರ್ತಾರೆ. ಇಲ್ಲ ಅಂತಂದ್ರೆ ವ್ಯರ್ಥವಾಗಿ ಹೋಗ್ತದ. ಅಲ್ಲವರು ಹೇಳಿದ ಹಾಗೆ ಭವಿಗಳಿಗೆ ಆ ತತ್ವೋಪದೇಶ ಮಾಡಿದರೆ ಅದು ವ್ಯರ್ಥ ಆಗ್ತದ. ಅದಕ್ಕಾಗಿ ನಾನು ಅಂಥವರಿಗೆ ಹೇಳಬಾರದು ಅನ್ನುವ ರೀತಿಯನ್ನು ಕೂಡ ಕೊಡ್ತಾನೆ. ಇಬ್ಬರ ರೀತಿ ಅದು ಅದ್ಭುತವಾದದ್ದು, ಅವಿನಾಭಾವಿಯಾದದ್ದು. ಅಂತ ಅದ್ಭುತ ಗುರು ಶಿಷ್ಯ ಪರಂಪರೆ ನಮ್ಮಲ್ಲಿ ಬಹಳ ಇದೆ. ನಾನು ನಿನ್ನೆನೆ ಹೇಳಿದ್ದು, ಗುರು ಗೋವಿಂದ ಭಟ್ಟರು ಮತ್ತು ಶರೀಫರ ಸಂಬಂಧ ಅದು ಎಲ್ಲ ಲೌಕಿಕದ ಎಲ್ಲ ಬಂಧಗಳನ್ನು ಮೀರಿದ ಸಂಬಂಧ. ಅದು ಕಳೆದ ಶತಮಾನದಲ್ಲಿ ನಡೆದು ಹೋಗುವಂಥದ್ದು. ಶಿವಾನಂದರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳ ಸಂಬಂಧ, ಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳ ಸಂಬಂಧ, ಇವು ಅವಿನಾಭಾವಿ ಸಂಬಂಧಗಳು. ಇವೆಲ್ಲವೂ ಕೂಡ ಇದನ್ನ ಬಿಡಿಸ್ಲಿಕ್ಕೆ ಬಾರದ ಸಂಬಂಧಗಳಿವು. ಯಾರು ಗುರುವೋ ಯಾರು ಶಿಷ್ಯರೋ ಗೊತ್ತಿಲ್ಲ. ಶಿಷ್ಯನ ಉತ್ತಮಿಕೆಯಲ್ಲಿ, ಶ್ರೇಷ್ಠತೆಯಲ್ಲಿ ಗುರು ಸಂತೋಷವನ್ನು ಪಡ್ತಾನೆ, ತೃಪ್ತಿ ಪಡ್ತಾನೆ. ಗುರುವನ್ನ ಮೀರಿದ ಶಿಷ್ಯನಾಗಬೇಕು ಎಂಬುದು ಗುರುವಿನ ಬಯಕೆ ಇರ್ತದಂತೆ. ಶಿಷ್ಯ ಯಾವಾಗಲೂ ಗುರುವಿನ ಕೃಪಾದೃಷ್ಟಿ ನನ್ನ ಮೇಲೆ ಇರಬೇಕು ಅನ್ನುವ ಒಂದು ವಿನಯವಂತಿಕೆ ಇರ್ತದಂತೆ. ಹಾಗಿದ್ದಾಗ ಮಾತ್ರ ಈ ಅವಿನಾಭಾವಿ ಸಂಬಂಧ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯವಾಗುವುದಿಲ್ಲ. ಇದನ್ನೇ ಚನ್ನಬಸವಣ್ಣವರು ಒಂದು ಕಡೆಗೆ ಗುರುವೆಂಬ ಪ್ರತಿಭಾವವಿಲ್ಲದ ಶಿಷ್ಯ, ಶಿಷ್ಯವೆಂಬ ಪ್ರತಿಭಾವವಿಲ್ಲದ ಗುರು, ಏನೆಂಬೆ ಎರಡಿಲ್ಲದ ಘನವನು ಏನೆಂಬೆ. ಅವು ಎರಡಲ್ಲದ ಒಂದಾದ. ಎರಡಿಲ್ಲದ ಘನವನು ಏನೆಂಬೆ. ಉಭಯ ಒಳಿದು ಒಂದಾದುದನು ಏನೆಂಬೆ. ಉಭಯ ಒಳಿದು ಗುರು ಶಿಷ್ಯ ಎಂಬ ಉಭಯ ಎಂಬ ದ್ವಂದ್ವ ಎಂಬ ಪ್ರಕಾರ ಎಂಬ ವಿಭಾಗ ಅಳಿದು ಅದು ಹೋಗಿಬಿಡ್ತದ. ಒಂದಾದುದನು ಏನೆಂಬೆ. ಕೂಡಲ ಚನ್ನ ಸಂಗಯ್ಯನಲ್ಲಿ ಗುರು ಶಿಷ್ಯ ಸಂಬಂಧ ಅಪೂರ್ವ. ಇಂತಹ ಒಂದು ಪರಂಪರೆ ಭಾರತೀಯ ಶರಣ ಪರಂಪರೆಯಲ್ಲಿ ಬರ್ತದೆ. ಶರಣ ಪರಂಪರೆಯನ್ನ ಬಿಟ್ಟು ಹಿಂದಕ್ಕೆ ಹೋದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ.
ಇಲ್ಲಿ ಗುಲಾಮನಾಗುವ ಪ್ರಶ್ನೆನೆ ಬರೋದಿಲ್ಲ. ಇಲ್ಲಿ ಗುರು ಶಿಷ್ಯನನ್ನ ತನ್ನ ಎತ್ತರಕ್ಕಲ್ಲ ತನಗಿಂತ ಮೇಲೆ ಎತ್ತರಕ್ಕೆ ಬೆಳೆಸಿಬಿಡ್ತಾನಲ್ಲ. ಇದು ಶರಣ ಮಾರ್ಗದಲ್ಲಿ ನಡೆಯತಕ್ಕಂತ ಅಪೂರ್ವವಾದಂತಹ ಒಂದು ಕ್ರಿಯೆ. ಇದು ಗುರು ಶಿಷ್ಯ ಪರಂಪರೆಗೆ ಒಂದು ದೊಡ್ಡ ಸ್ಥಾನವನ್ನ ಶರಣರು ಕಲ್ಪಿಸಿದ್ದಾರೆ. ಇಷ್ಟ ಆದ ಮೇಲೆ ಅವರನ್ನ ತತ್ವೋಪದೇಶವನ್ನ ಶುರು ಮಾಡ್ತಾರೆ ಅಲ್ಲವರು. ಅವ್ರ ಮೇಲೆ ಹಲವು ಭಿನ್ನ ಕಂಜುವೆನು ಕೋಟಲೆಗೆ ನಾನಿನ್ನು ಆರ ಕರ್ಮದ ಕಳವಳಕ್ಕೆ ಬೇಸತ್ತೆ ಖಂಡ ಜ್ಞಾನ ಮಾರ್ಗದಲ್ಲಿ ಹೊಲಬುಗೆಟ್ಟನು ನಿನ್ನ ಪಾದದ ನೆಲೆಯ ಕಾಣದೆ ದೇವ ನೀನೇ ಸಲುಹಿತನು ನೀನೇ ಸಲುಹು ಎನ್ನುತ್ತ ಅಲ್ಲಮಗೆ ಮೈಯಿಕ್ಕಿದನು ರಾಮಯ್ಯ. ಸಿದ್ದರಾಮ ಶಿವಗಳು ಬೇಡ್ಕೊಳ್ತಾರೆ ಮತ್ತೆ. ಹಲವು ಭಿನ್ನ ಅಂಜುವೆನು, ಪ್ರತಿ ಸಲ ವಿನಂತಿ ಮಾಡಿಕೊಂಡಾಗ ಇವರ ವಿನಂತಿಯಲ್ಲಿರುವ ಲೋಪಗಳನ್ನ ಎತ್ತಿ ಆಡ್ತಿರ್ತಾರೆ. ಅದಕ್ಕೆ ಹಲವು ಭಿನ್ನ ಕಂಜುವೆನು. ಇನ್ನು ನಿಮ್ಮ ಜೊತೆಗೆ ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಹೆದರಿಕೆ ಬರಾಕತ್ತದ. ಅದಕ್ಕೆ ಕೋಟಲೆಗೆ ನಾನಿನ್ನು ಸಿಕ್ಕಲ್ಲ. ಆನ್ ಮಾಡಿಯಲ್ಲ, ಆನ್ ಮಾಡಿಯಲ್ಲ. ಕೋಟಲೆಗೆ ನಾನಿನ್ನು ಆರೆ, ನಾನಿನ್ನು ಚಿಂತಿಸಲಾರೆ, ನಾನಿನ್ನು ಈ ರೀತಿ ನಿಮಗೆ ಕೇಳೋದು ಪ್ರಾರ್ಥಿಸುವುದು ಇದ್ರ ಬಗ್ಗೆ ಏನು ಚಿಂತೆ ಮಾಡೋದಿಲ್ಲ. ಹೇಳ್ತಾರೆ, ಕರ್ಮದ ಕಳವಳಕ್ಕೆ ಬೇಸತ್ತೆ ಖಂಡ ಜ್ಞಾನ ಮಾರ್ಗದಲ್ಲಿ. ಸ್ವತಃ ಹೇಳ್ಕೊಳ್ತಾಳೆ, ಕರ್ಮದ ಕಳವಳಕ್ಕೆ ಬೇಸತ್ತು ಬಿಟ್ಟಿದ್ದೇನೆ. ಈಗ ನಾನೇನ್ ಮಾಡ್ತಾ ಇದ್ದೀನಲ್ಲ, ಈ ಕರ್ಮದ ಕಳವಳಕ್ಕೆ ಬೇಸತ್ತೆ ಖಂಡ ಜ್ಞಾನ ಮಾರ್ಗದಲ್ಲಿ. ಖಂಡ ಖಂಡ ಖಂಡ, ಪೀಸ್ 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 ಅಥವಾ ಅಲ್ಪ. ಈ ಬಹುಶಃ ನಾನು ಮಾಡ್ತಾ ಇರೋದು ಅಲ್ಪ ಜ್ಞಾನ ಮಾರ್ಗ ಅಂತ ಗೊತ್ತಾಗಿದೆ ನನಗೆ. ಈ ಜ್ಞಾನ ಮಾರ್ಗದಲ್ಲಿ ಕರ್ಮ ಮಾಡಿ ಬೇಸರ ಪಟ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಹೊಲಬುಗೆಟ್ಟೆನು. ಈ ಅಜ್ಞಾನ ಮಾರ್ಗದಲ್ಲಿ ನಾನು ದಾರಿ ತಪ್ಪೇನೋ ಅಂತ ಅನಿಸ್ತಾ ಇದೆ. ಹೊಲಬುಗೆಟ್ಟೆನು ನಿನ್ನ ಪಾದದ ನೆಲೆಯ ಕಾಣದೆ. ನಿನ್ನ ಪಾದ, ಇಲ್ಲಿ ನಿನ್ನ ಅಲ್ಲಮನ ಅನ್ನೋದು ಒಂದು ಸಂಕೇತ ಅಷ್ಟೇ ಅಲ್ಲ, ನಿನ್ನ ಪಾದ. ನಿಜವಾಗಿ ಕೂಡ ಅಲ್ಪ ಜ್ಞಾನ ಮಾರ್ಗದಲ್ಲಿ ಹೊಲಬುಗೆಟ್ಟ ಸಿದ್ದರಾಮ ಶಿವಯೋಗಿ ಹೇಳ್ತಾರೆ, ನಿನ್ನ ಪಾದದ ನೆಲೆ. ನಿನ್ನ ಪಾದದ ನೆಲೆ ಅಂದ್ರೆ ಪರಿಪೂರ್ಣ ಜ್ಞಾನದ ನೆಲೆಯ ಕಾಣದೆ. ಆ ಪರಿಪೂರ್ಣ ಜ್ಞಾನ ಬರೋದು ಯಾರಿಂದ ಅಂದ್ರೆ ನಿನ್ನಿಂದ. ಗುರುವೇ ನಿನ್ನಿಂದ ಬರಬೇಕಾಗಿದೆ. ಅಲ್ಲಿ ಪಾದೋದಕ ಅಂತ ಬರ್ತದೆ. ಪಾದೋದಕ ಅಂದ್ರೆ ಪಾದ ತೊಳೆದ ನೀರಲ್ಲ, ಅದು ಜ್ಞಾನ. ಅದು ಉದಯಿಸ್ಬೇಕದು. ಅದಕ್ಕೆ ನಿನ್ನ ಪಾದ ಇಲ್ಲಿ ಸಾಂಕೇತಿಕವಾಗಿ ಅಲ್ಲಮರು. ಅವ್ರಿಗೆ ಬೇಕಾಗಿರೋದೇನು? ಅಲ್ಪ ಜ್ಞಾನ ಮಾರ್ಗದಲ್ಲಿ ದಾರಿ ತಪ್ಪಿದ್ದೇನೆ, ನೊಂದಿದ್ದೇನೆ, ಈ ಕರ್ಮ ಜ್ಞಾನದಲ್ಲಿ ಕರ್ಮದಕ್ಕೆ ಕಳವಳಕ್ಕೆ ಬೇಸರ ಆಗಿದೆ ಎಲ್ಲ ಹೇಳ್ಕೊಂಡು, ಯಾಕಾಗಿದೆ ಅಂತಂದ್ರೆ ನನ್ನದು ಅಲ್ಪ ಜ್ಞಾನ ಮಾರ್ಗ, ಖಂಡ ಜ್ಞಾನ ಮಾರ್ಗದಲ್ಲಿ ಹೊಲಬುಗೆಟ್ಟೆನು, ದಾರಿ ತಪ್ಪಿದ್ದೇನೆ. ಯಾವ ದಾರಿಗೆ ಹೋಗ್ಬೇಕಾಗಿತ್ತು? ಆ ಭಗವಂತನ ದಾರಿಗೆ ಹೋಗ್ಬೇಕಾಗಿತ್ತು. ನಾನು ವಿಚಲಿತನಾಗಿದ್ದೇನೆ. ಯಾಕೆ ಅಂದ್ರೆ ನಿನ್ನ ಪಾದದ ನೆಲೆಯ ಕಾಣದೆ, ಪರಿಪೂರ್ಣ ಜ್ಞಾನದ ನೆಲೆಯ ಕಾಣದೆ ನಾನು ಹೀಗಾಗಿದ್ದೇನೆ. ದೇವ ನೀನೇ ಸಲಹುತ ಎನ್ನುತ್ತ ಅಲ್ಲಮಗೆ ಮೈ ಇಕ್ಕಿದನು. ನೀನೇ ನನ್ನನ್ನು ಸಲುಹು ಅಂತ. ಮೈ ಇಕ್ಕು ಅಂದ್ರೆ ನಮಸ್ಕಾರ ಮಾಡೋದು, ಅಡ್ಡು ಬೀಳೋದು, ಮತ್ತೆ ಶರಣಾಗತನಾಗ್ತಾನೆ. ಈ ರೀತಿ ಪದೇ ಪದೇ, ಯಾಕಂದ್ರೆ ಹೇಗಾದರೂ ಮಾಡಿ ಅಲ್ಲಮರಿಂದ ಇದನ್ನು ಪಡೆದೇ ತೀರ್ಬೇಕಂತಕ್ಕಂಥದ್ದು. ಯಾಕಂದ್ರೆ ಗೊತ್ತಾಗ್ಬಿಟ್ಟಿದೆ, ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಒಬ್ಬ ಗುರು ಬಂದಿದ್ದಾನೆ, ಈ ಗುರುವಿಂದಲೇ ನನ್ನ ಉದ್ಧಾರ ಸಾಧ್ಯ ಅಂತ ತಿಳಿದುಕೊಂಡು ಅವರನ್ನ ನೀವೇ ನನ್ನನ್ನು ಸಲುಹಬೇಕು ಅಂತ ಕೇಳ್ಕೊಳ್ತಾನೆ.
ಅದನ್ನೇ ಒಂದು ವಚನದಲ್ಲಿ ಸಂಪಾದನೆಯಲ್ಲಿ, ಪುಣ್ಯ ಪಾಪಗಳ ನರಿಯದ ಮುನ್ನ ಅನೇಕ ಭವಂಗಳಲ್ಲಿ ಬಂದು ನಿಮ್ಮ ನಿಲವನರಿಯದೆ ಕೆಟ್ಟೆನಯ್ಯ. ಅಲ್ಲಿ ನಿಮ್ಮ ನಿಲವನರಿಯದೆ, ಅಲ್ಲಿ ಅಲ್ಲಮಪ್ರಭುವನ್ನೇ ಕುರಿತು ಹೇಳಿದ್ರು ಕೂಡ ಪರಿಪೂರ್ಣವಾದ ಜ್ಞಾನವನ್ನು ಅರಿಯದೆ, ಯಾಕಂದ್ರೆ ಅಲ್ಲಮರು ಪರಿಪೂರ್ಣ ಜ್ಞಾನದ ಸಂಕೇತ. ನಿಮ್ಮ ನಿಲವನರಿಯದೆ ಕೆಟ್ಟನಯ್ಯ, ಇನ್ನು ನಿಮ್ಮ ಶರಣುವಕ್ಕೆ ನಿಮ್ಮ ನಗಲದಂತೆ ನಡೆಸಯ್ಯ ನಿಮ್ಮ ಧರ್ಮ ನಿಮ್ಮಲೊಂದು ಬೇಡುವೆ ಎನ್ನ ಕರ್ಮ ಬಂಧನ ಬಿಡುವಂತೆ ಮಾಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥ. ಚಾಮರಸರ ಮಾತುಗಳೇ ಆ ವಚನಗಳಲ್ಲಿ ಬಂದು, ಆ ವಚನಗಳ ನುಡಿ ಚಾಮರಸರ ಮೇಲೇನು ಪ್ರಭಾವ ಬೀರಿದೆ. ಏನ್ ಹೇಳ್ತಾರೆ ಅಂದ್ರೆ, ಎನ್ನ ಕರ್ಮ ಬಂಧನ ಬಿಡುವಂತೆ ಮಾಡಯ್ಯ. ಅಲ್ಲಿ ಹೇಳ್ತಾರೆ, ಇಲ್ಲಿ ಕರ್ಮದ ಕಳವಳಕ್ಕೆ ಬೇಸತ್ತಿದ್ದೇನೆ ಅಂತಾರೆ, ಇಲ್ಲಿ ಬಿಡಿಸೋ ನನ್ನನ್ನ ಅಂತ ಬೇಡಿಕೊಳ್ಳತಕ್ಕಂತ ಚಿತ್ರಣ ಸಂಪಾದನೆಯ ಸಿದ್ದರಾಮ ಶಿವಯೋಗಿಯ ವಚನಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಶರಣಾಗ್ತಾನೆ. ಶರಣಾದ ಮೇಲೆ, ನಮಸ್ಕಾರ ಮಾಡಿದ ಮೇಲೆ, ಮತ್ತೆ ಕರುಣಿಸಿ ಹೆರನೊಸಲ ಹಿಡಿದೆತ್ತಿ ಬಾರೆಂದೆನುತ ತನ್ನಯ ಹತ್ತಿರಕ್ಕೆ ಕರೆದಾತನು ಕೈವಿಡಿದು ಕುಳ್ಳಿರಿಸಿ, ಹೆತ್ತ ತಂದೆಯು ಅದಾವ ಪರಿಯಲಿ ಪುತ್ರರನ್ನು ಬೋಳೈಸುವಂತಿರೆ ನಿತ್ಯನಲ್ಲಮ ಸಿದ್ದರಾಮನನ್ನು ಒಲಿದು ಮನ್ನಿಸಿದ. ಎಂಥ ಕರುಣಾಮಯಿ ಕರುಣಾಮೂರ್ತಿ ಅಲ್ಲಮ ಪ್ರಭುದೇವರು ಅಂದ್ರೆ, ಅಜ್ಞಾನಿಗಳನ್ನ ಕಂಡ್ರೆ ಅವರ ಮಾತುಗಳು ಎಷ್ಟು ಪ್ರಖರವಾಗಿರ್ತಾವ, ನುಡಿಗಳು. ವಂಚಕರನ್ನ ಕಂಡ್ರೆ ಆ ಪ್ರಖರ ನುಡಿ ಇದೆಯಲ್ಲ, ಅಲ್ಲಿ ಇರುವ ಅಲ್ಲಮರ ಬೇರೆ, ಇಲ್ಲಿ ಇರುವ ಅಲ್ಲಮರು ಬೇರೆ. ಹೆತ್ತ ತಂದೆ ಅದಾವ ಪರಿಯಲಿ ಪುತ್ರನನ್ನು ಬೋಳೈಸುವಂತೆರೆ. ಹೆತ್ತ ತಂದೆ ತಪ್ಪು ಮಾಡಿರತಕ್ಕಂತಹ ತನ್ನ ಮಗನನ್ನ ಬೋಳೈಸುವಂತೆ ಸಮಾಧಾನ ಪಡಿಸ್ತಿರ್ತಾನೆ, ತಲೆ ಹಿಡಿತಾನೆ, ಗದ್ದ ಹಿಡಿತಾನೆ, ಕಣ್ಣೀರು ಒರೆಸ್ತಾನೆ, ಅಪ್ಪಿಕೊಳ್ತಾನೆ. ಆ ರೀತಿಯಲ್ಲಿ ಹೆತ್ತ ತಂದೆ ಅದಾವ ಪರಿಯಲಿ ಪುತ್ರನನ್ನು ಬೋಳೈಸುವಂತಿರೆ ನಿತ್ಯನಲ್ಲಮ, ನಿತ್ಯ ಸ್ವರೂಪಿಯಾಗಿರುವ ಅಲ್ಲಮ ಸಿದ್ದರಾಮನನ್ನೊಲಿದು ಮನ್ನಿಸಿದ. ಸಿದ್ದರಾಮನನ್ನ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಸಮಾಧಾನ ಪಡಿಸ್ತಾನೆ. ಯಾಕೆ ಸಮಾಧಾನ? ಮತ್ತೆ ಕರುಣಿಸಿ ಹೆರನೊಸಲ. ಆರಂಭದಲ್ಲಿ ಹೆರೆನೊಸಲ, ಹೆರೆ ಅಂತಂದ್ರೆ ಚಂದ್ರ, ಚಂದ್ರನಂತಿರುವ ಆತನ ಹಣೆ ನೊಸಲ. ಮತ್ತೆ ಕರುಣಿಸಿ ಹೆರೆನೊಸಲ ಹಿಡಿದೆತ್ತಿ, ಚಂದ್ರನಂತೆ ಕಂಗೊಳಿಸ್ತಕ್ಕಂಥ ಆತನ ಆ ನೊಸಲನ್ನ, ಹೆಣೆಯನ್ನ ಹಿಡಿದು ಎತ್ತಿ ಬಾರೆಂದೆನುತೆ ತನ್ನಯ ಹತ್ತಿರಕ್ಕೆ ಕರೆದಾತನನ್ನು ಕೈ ಬಿಡಿದು ಕುಳ್ಳಿರಿಸಿ. ಇದು ಶಬ್ದ ಚಿತ್ರ ಒಂದು ರೀತಿ. ಕಾಲಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡ್ತಕ್ಕಂಥವನು ಅವನನ್ನ ಕರುಣೆಯಿಂದ ಎತ್ತಿ ಹಿಡಿದು ಬಾರೋ ಎಂದೆನ್ನುತ್ತಾ ತನ್ನಯ ಹತ್ತಿರಕ್ಕೆ ಕರೆದಾತನನ್ನು ಕೈ ಬಿಡಿದು ಕುಳ್ಳಿರಿಸಿ ತನ್ನ ಹತ್ರ ಕೂಡಿಸಿಕೊಂಡ. ಹೆತ್ತ ತಂದೆಯ ಅದಾವ ಪರಿಯಲಿ ಪುತ್ರನನ್ನು ಬೋಳೈಸುವಂತೆರೆ ನಿತ್ಯನಲ್ಲಮ ಸಿದ್ದರಾಮನಿಗೊಲಿದು ಮನ್ನಿಸಿದ. ಈ ರೀತಿ ಕರುಣಾಮೂರ್ತಿಯಾದ ಅಲ್ಲಮ ಪ್ರಭು ಸಿದ್ದರಾಮನನ್ನ, ಶರಣು ಬಂದ ಸಿದ್ದರಾಮರನ್ನ ಮನ್ನಿಸ್ತಾನೆ, ಸಮಾಧಾನ ಪಡಿಸ್ತಾನೆ. ಸಮಾಧಾನ ಪಡಿಸಿ ಲಕ್ಷಿಸುವಡೆ 84 ಲಕ್ಷ ದೇಹಿಗಳೊಳಗೆ ಮಾನವ ಪಕ್ಷ ದೇಹಿಯೇ ಸಕಲ ಕರ್ಮಕ್ಕೆ ಕರ್ತನಾಗಿಹನು. ಮೋಕ್ಷ ಸಾಧಕರಾದವರುಗಳು ಉಪೇಕ್ಷಿಸದೆ ಸರ್ವೇಂದ್ರಿಯಂಗಳ ಶಿಕ್ಷಿಸಲು ಸುಖಿಯಪ್ಪರೈ ರಾಮಯ್ಯ ಕೇಳೆಂದ. ನಮಗೆಲ್ಲ ಗೊತ್ತಿದೆ 84 ಲಕ್ಷ ಜೀವರಾಶಿ ಎನ್ನುವ ಒಂದು ಶಬ್ದ ಗುಚ್ಛ, ಒಂದು ಪರಿಕಲ್ಪನೆ ನಮ್ಮಲ್ಲಿದೆ.
ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿದಾವೆ ಅಂತೆ. ಅದನ್ನ ಹೇಳ್ತಾನೆ. ಲಕ್ಷಿಸುವಡೆ ಯೋಚಿಸಿದರೆ, ಗಮನಿಸಿದ್ರೆ 84 ಲಕ್ಷ ದೇಹಿಗಳೊಳಗೆ, ಜೀವಿಗಳಲ್ಲಿ ಮಾನವ ದೇಹಿಯೇ, ಮಾನವ ಪಕ್ಷ ದೇಹಿಯೇ ಸಕಲ ಕರ್ಮಕ್ಕೆ ಕರ್ತನಾಗಿಯನು. ಏನಾದ್ರೂ ಸಾಧನೆ ಮಾಡಬೇಕು, ಸಾಧಿಸಬೇಕು, ಯಾವ್ದಾದ್ರೂ ಕಾರ್ಯವನ್ನ, ಹಿಡಿದ ಕಾರ್ಯವನ್ನ ಬಿಡದೆ ಸಾಧಿಸ್ಬೇಕು ಅಂತಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ದೇಹದಿಂದ ಮಾತ್ರ ಸಾಧ್ಯ. ಅದೇ ಮೂಲ, ಕರ್ತ ಅಂದ್ರೆ ಮೂಲ, ಸಾಧನೆಗೆ ಮೂಲ. ಹೀಗಾಗಿ ಸಿದ್ದರಾಮದೇವರು ಹೇಳ್ತಾರೆ, ಅವರಿಗೆ ಮೂಲನಾಗಿದ್ದಾನೆ. ಮೋಕ್ಷ ಸಾಧಕರಾದವರುಗಳು, ಮೋಕ್ಷ ಸಾಧನೆಯಲ್ಲಿ ಇರ್ತಲ್ಲ ಅವರು ಏನ್ ಮಾಡ್ಬೇಕು? ಉಪೇಕ್ಷಿಸದೆ, ಕಡೆಗಣಿಸದೆ, ಅಲಕ್ಷಿಸದೆ, ಯಾವುದನ್ನ? ಸರ್ವೇಂದ್ರಿಯಗಳ ಶಿಕ್ಷಿಸಲು. ಈ ಇಂದ್ರಿಯಾದಿ ಆಶೆ ಆಕಾಂಕ್ಷೆಗಳ ಏನದವಲ್ಲ, ಇವುಗಳನ್ನ ಶಿಕ್ಷಿಸಲು, ಹನಿಯಲು, ಉಪೇಕ್ಷೆ ಮಾಡಿದರೆ, ಕಡೆಗಣಿಸಿದರೆ ಸುಖಿ ಆಗೋದಿಲ್ಲ. ಹೀಗಾಗಿ ಉಪೇಕ್ಷಿಸದೆ ಅವುಗಳನ್ನ ಶಿಕ್ಷಿಸಿದರೆ ಮಾತ್ರ ಸುಖಿಯಪ್ಪರೈ ರಾಮಯ್ಯ ಕೇಳೆಂದ. ಎರಡು ಮುಖ್ಯ ಮಾತುಗಳನ್ನು ಹೇಳ್ತಾನೆ. ಅಲ್ಲಮ್ಮ ಪ್ರಭುದೇವರು 84 ಜೀವರಾಶಿಗಳಲ್ಲಿ ಮನುಷ್ಯ ಜೀವಿ ಎನ್ನುವ ಇಲ್ಲಿ ಬರ್ತಾನೆ, ದೇಹ ತೊಟ್ಟು. ಆತ ಸಾಧನೆಗೆ, ಆತ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಈ ಮಾನವ ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದ್ರೆ ಸಾಧ್ಯ ಆಗ್ತದ, ಇಲ್ಲ ಅಂದ್ರೆ ಸಾಧ್ಯವಾಗೋದಿಲ್ಲ. ಒಂದು ಮಾತು. ಎರಡನೇದು, ಹಾಗೂ ಬಂದವರು, ಮೋಕ್ಷ ಸಾಧನೆಯಲ್ಲಿದ್ದವರು ಏನ್ ಮಾಡ್ಬೇಕು? ಈ ಭವಿಯನ್ನ, ಈ ಮಾನವ ದೇಹಿಯನ್ನ ಭವಿಯ ಒಂದು ಚಕ್ರದಲ್ಲಿ ಸಿಲುಕಿಸ್ತಕ್ಕಂತಹ ಇಂದ್ರಿಯಗಳ, ಆ ಇಂದ್ರಿಯಗಳ ಮೂಲಕ ರಿಷಡ್ ವರ್ಗಗಳು, ಸಪ್ತ ವ್ಯಸನಗಳು, ಅಷ್ಟ ಮದಗಳು, ಏನೇನು ಇದಾವೆ, ಇವು ಎಲ್ಲವುಗಳನ್ನು ಶಿಕ್ಷಿಸಿದರೆ ಮಾತ್ರ, ಹತೋಟಿಯಲ್ಲಿ ಇಟ್ರೆ ಮಾತ್ರ ಆತ ಸುಖಿ ಆಗ್ತಾನೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಈ ಎರಡು ಮಾತುಗಳನ್ನ ಸಿದ್ದರಾಮರಿಗೆ ಹೇಳ್ತಾರೆ. ಹೇಳಿದ ಮೇಲೆ ಅದಕ್ಕೆ ಸಂದೇಹ, ಅಲ್ಲಿ ಉತ್ತರ ಒಂದು ಸಂದೇಹ, ಪ್ರಶ್ನೆ ಅನ್ನೋದಕ್ಕಿಂತ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಇಂದ್ರಿಯಗಳ ನಾವಪರಿಯಲ್ಲಿ ಬಂಧಿಸುವ ತೆರ ಮೊಲನ ಕಂಡುಡೆ ನಿಂದುದುಂಟೆ ನಾಯಿಗಳು ದಿಟವ ಪ್ರಕಾರದಲ್ಲಿ ಮುಂದುವರಿಯುವವು ವಿಷಯದಿಚ್ಛೆಗೆ ಕೊಂದು ಕೂಗುವವು ಅತಿ ಮಹಾಬಳದಿಂದ್ರಿಯಕ್ಕೆ ನೀಗುವೆನು ಗುರುರಾಯ ಕೇಳೆಂದ. ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ಇಂದ್ರಿಯಗಳನ್ನು ಆವಪರಿಯಲ್ಲಿ ಬಂಧಿಸು, ಅವುಗಳನ್ನ ಹೆಂಗೆ ಹಿಡ್ಕೊಳ್ಬೇಕು ಹೇಳಿದ್ರು ಹಿಂದೆ. ಇಂದ್ರಿಯಗಳನ್ನು ಶಿಕ್ಷಿಸಬೇಕು, ಹತೋಟಿಯಲ್ಲಿ ಇಡಬೇಕು ಅಂತ. ಇಂದ್ರಿಯಗಳನ್ನ ಯಾವ ರೀತಿಯಲ್ಲಿ ಬಂಧಿಸಬೇಕು? ಇಂದ್ರಿಯಗಳನ್ನು ಆವಪರಿಯಲ್ಲಿ ಬಂಧಿಸುವ ತೆರ. ಯಾಕೆಂದ್ರೆ ಅವು ಹೆಂಗದಾವಂದ್ರೆ, ಮೊಲನ ಕಂಡುಡೆ ನಿಂದುದುಂಟೆ ನಾಯಿಗಳು ದಿಟವು. ಆ ಪ್ರಕಾರದಲ್ಲಿ ಮೊಲವನ್ನು ನೋಡಿದರೆ ನಾಯಿಗಳು ಹೇಗೆ ಜಿಗದು ಓಡಿ ಹೋಗಿ ಹಿಡಿತಾವೋ, ಇಂದ್ರಿಯಗಳು ಹಂಗದಾವು. ಹೆಂಗ ಬಂಧಿಸೋದು? ಅಲ್ಲಿ ಮೊಲ ಆಸೆ ಆಕಾಂಕ್ಷೆಗಳ ಪ್ರತೀಕ, ಮಾಯೆಯ ಪ್ರತೀಕ, ಮೋಹದ ಪ್ರತೀಕ. ನಾಯಿ ಈ ಇಂದ್ರಿಯಾದಿಗಳು. ಹೇಗೆ ಒಂದು ಮೊಲವನ್ನ ಕಂಡರೆ ನಾಯಿಗಳು ಓಡಿ ಹೋಗ್ತಾವೋ, ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾವೋ ದಿಟ, ಆ ರೀತಿ ಆ ಪ್ರಕಾರದಲ್ಲಿ ಇಲ್ಲಿ ನಾಯಿಗಳು ಇಂದ್ರಿಯ, ಆ ಪ್ರಕಾರದಲ್ಲಿ ಇಂದ್ರಿಯಗಳಿದ್ದಾವೆ. ಹೇಗಪ್ಪ ಇವನನ್ನ ಬಂಧಿಸೋದು? ಮುಂದುವರಿಯುವವು ವಿಷಯದಿಚ್ಛೆಗೆ ಕೊಂದು ಕೂಗುತ್ತಿಹವು.
ಈ ಪ್ರಕಾರದಲ್ಲಿ ಇಂದ್ರಿಯಗಳು ಯಾವಾಗ್ಲೂ ನಮ್ಮನ್ನ ಕಾಡ್ತವೆ, ಮುಂದುವರಿತವೆ, ಹೋಗ್ತಿರ್ತವೆ. ನಿತ್ಯ ನಿತ್ಯವೂ ವಿಷಯದ ಇಚ್ಛೆಗೆ ಕೊಂದು ಕೂಗುತ್ತವೆ. ವಿಷಯದ ಇಚ್ಛೆಗೆ ಕೊಂದು ಕೂಗುವವು. ಯಾರನ್ನ ಕೊಲ್ತವೆ? ನಮ್ಮನ್ನ ಕೊಲ್ತವೆ. ಕೊಂದು ಯಾವ ರೀತಿ ಕೊಲ್ತವೆ? ಸುಜ್ಞಾನದೆಡೆಗೆ ಹೋಗುತ್ತಿರುವ ನಮ್ಮನ್ನು ಕೊಂದು ಮತ್ತು ಭವಿಯಲ್ಲೇನೆ ನಿಲ್ಲಿಸ್ತವೆ. ಇದೇ ನಿನಗೆ ಯೋಗ್ಯ, ಇದೇ ಸುಖ ಅನ್ನುವ ರೀತಿಯಲ್ಲಿ ಭ್ರಮೆಯಿಂದ ನಮ್ಮನ್ನ ದಾರಿ ತಪ್ಪಿಸ್ತವೆ. ಕೊಂದು ಕೂಗುವವು, ವಿಷಯದಿಚ್ಛೆಗೆ ಕೊಂದು ಕೂಗುವವು. ಅತಿ ಮಹಾಬಲದ ಇಂದ್ರಿಯಕ್ಕೆ ಅತ್ಯಂತ ಶಕ್ತಿಶಾಲಿ. ಅತಿ ಮಹಾಬಲದ ಇಂದ್ರಿಯಕ್ಕೆ ನಾನು ಏಗುವೆನು, ನಾನು ಏನು ಮಾಡ್ಲಿ, ಎಷ್ಟಂತ ಏಗಲಿ, ಎಷ್ಟಂತ ಹೋರಾಡ್ಲಿ. ಈಗ ಹೋರಾಟ ಮಾಡೋದ್ರಾಗ ಮತ್ತೊಂದು ಕಡೆಯಿಂದ ಬರ್ತಾವ ಇಂದ್ರಿಯಗಳ ಚಾಂಚಲ್ಯ. ಏನು ಮಾಡಲಿ ಗುರುರಾಯ ಕೇಳೆಂದ ಸಂದೇಹವನ್ನ ಹೇಳ್ತಾನೆ. ನಮ್ಗೆ ಹೇಳ್ತಾರೆ ಧ್ಯಾನಕ್ಕೆ ಕೂತ್ಕೊಳ್ರಿ 2 ನಿಮಿಷ 5 ನಿಮಿಷ. ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಕೂತ್ಕೊಂಡ್ರೆ ಯಾವ ಯಾವ ದೃಶ್ಯಾವಳಿಗಳು ಕಣ್ಣು ಮುಂದೆ ಬರ್ತಾವೆ. ವ್ಯಕ್ತಿಗಳು ಬರ್ತಾವೆ, ವಸ್ತುಗಳು ಬರ್ತಾವೆ, ಚಿಂತನೆಗಳು ಬರ್ತಾವೆ, ಏನೇನು ಬರ್ತಾವ. ಅವನ್ನ ದೂರ ತಳ್ಳುವುದರಲ್ಲೇ ಸಾಕಾಗಿ ಈ ಧ್ಯಾನನ ಬೇಡ ಅಂತ ಎದ್ದೋಡು. ಒಮ್ಮೆ ಕುತ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ. ಆದ್ರೆ ಸಾಧನೆ ಮಾಡಿದವರಿಗೆ ಇದಾಗೋದಿಲ್ಲ. ಸಾಧನೆಗೆ ಪೂರ್ವದಲ್ಲಿ, ಸಾಧನೆ ಆರಂಭದಲ್ಲಿ ಇದು ಹೇಗಾಗ್ತದನೋ ಹಾಗೇನೆ ಇಂದ್ರಿಯಗಳು ನಮ್ಮನ್ನ ಕಾಡ್ತವೆ. ಹೇಗಪ್ಪ ಇವರನ್ನ ಬಂಧಿಸುವುದು, ಶಿಕ್ಷಿಸುವುದು? ಅದಕ್ಕೆ ಉತ್ತರನು ಕೂಡ ಅಲ್ಲಮ ಪ್ರಭುಗಳು ಅಲ್ಲಿ ಕೊಡ್ತಾರೆ. ಊಹಿಸುವಡೆ ಇಂದ್ರಿಯಕ್ಕೆ ಮನವೇ ದೇಹ, ನಾಯಕನು ಅದರ ಗಮಕದ ಗಾಹು, ಶಬ್ದ, ಸ್ಪರ್ಶ, ರೂಪುರಸ, ಗಂಧದಲ್ಲಿ ಮೋಹದಂತೆರೆ ಸೆಳೆದು ಸಮತೆಯ ಸಾಹಸದಲ್ಲಿರಲು ಇಂದ್ರಿಯಂಗಳ ಕಾಹುರಂಗಳು ಕೆಡವುವೈ ರಾಮಯ್ಯ ಕೇಳೆಂದ. ಅದಕ್ಕೆ ಸಮಾಧಾನವನ್ನು ಮಾಡ. ಊಹಿಸುವುದಾದರೆ ಊಹಿಸುವಡೆ ಇಂದ್ರಿಯಕ್ಕೆ ಮನವೇ ಗೇಹ. ನಾವು ಊಹಿಸಿ ಹೇಳೋದಾದ್ರೆ ಈ ಮನಸ್ಸು ಎಂಬುದು ಇಂದ್ರಿಯಗಳಿಗೆ ಲೀಡರ್ ಇದ್ದಂಗ, ಅವ ನಾಯಕ. ಆ ಮನವೇ ನಾಯಕ, ದೇಹ ನಾಯಕ ಅಂತ. ಮತ್ ಸಮರ್ಥ ನಾಯಕ ದೇಹ ಅಂದ್ರೆ. ಈ ಮನಸ್ಸು ಎಂಬುದೇ ಇಂದ್ರಿಯಗಳಿಗೆ ನಾಯಕನಾಗಿದ್ದಾನೆ. ಅದರ ಗಮಕದ ಗಾಹು, ಅದರ ಗಮಕ ಕಪಟತನ, ಗಾಹು ರೀತಿ ಹೇಗಿದೆ? ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಇವುಗಳಲ್ಲಿ ಅದರ ಕಪಟತನದ ರೀತಿ ಎದ್ದು ಕಾಣಿಸ್ತದ. ಈ ಮನಸ್ಸಿನ ಕಪಟತನ ಹೆಂಗ್ ಕಾಣ್ತದ? ನಮ್ಗೆ ಗೊತ್ತಿಲ್ದಂಗ್ ಕಾಣಿಸ್ತದ. ಈ ಕರ್ಣೇಂದ್ರಿಯಗಳಿವು. ಶಬ್ದ ಕೇಳುವುದು, ಸ್ಪರ್ಶ ಚರ್ಮ ಸ್ಪರ್ಶಿಸುವುದು, ರೂಪ ಕಣ್ಣು ನೋಡುವುದು ದೃಷ್ಟಿ, ರಸ ರುಚಿ ನೋಡುವುದು ನಾಲಿಗೆ, ಗಂಧ ಮೂಗು ಆಘ್ರಾಣಿಸುವುದು ವಾಸನೆ ನೋಡುವುದು. ಈ 5 ಇಂದ್ರಿಯಗಳಿಗೆ ಮನವೇ ನಾಯಕ. ಆ ಸಮರ್ಥ ನಾಯಕನಾದ ಮನ ನಮ್ಮನ್ನ ಹೆಂಗ ಮೋಸ ಮಾಡ್ತಾನೆ, ಕಪಟತನ ಮಾಡ್ತಾನೆ ಅಂತಂದ್ರೆ, ರೂಪು ಶಬ್ದ ಸ್ಪರ್ಶ ರೂಪು ರಸ ಗಂಧಗಳ ಮೂಲಕ ನಮ್ಮನ್ನ ಆಟ ಆಡಿಸ್ತಾನೆ, ಮೋಸಗೊಳಿಸ್ತಾನೆ. ಆತನ ವರ್ತನೆ ಹೀಗೆ ಕಪಟತನದಿಂದ ಕೂಡಿದೆ. ಅದಕ್ಕೆ ಮುಂದೆ ಹೇಳ್ತಾರೆ, ಸೆಳೆದು ಸಮತೆಯ ಸಾಹಸದಲ್ಲಿ ಇರಲು ಇಂದ್ರಿಯಂಗಳ ಕಾಹುರಂಗಳನ್ನು ಕೆಡುವುದೈ. ಇಂದ್ರಿಯಗಳಲ್ಲಿ ಕಾತುರತೆ ಇರ್ತದ, ಕಣ್ಣು ನೋಡ್ಲೇಬೇಕಂತ ಇರ್ತದ ಆ ಕಾತುರತೆ, ಕಿವಿ ಕೇಳಬೇಕು ಅಂತ ಇರ್ತದ ಕಾತುರತೆ. ಯಶೋಧರ ಚರಿತೆಯಲ್ಲಿ ಯಶೋಮತಿ ಒಂದು ದಿನ ಆ
ಮಾವುತ ಹಾಡೋದು ತಡ ಆದ್ರೆ 2 ನಿಮಿಷ ತಡ ಆದ್ರೆ ಆಕೆ ಎಷ್ಟು ವ್ಯಾಕುಲಗೊಳ್ಳುತ್ತಿರ್ತಾಳೆ ಅಂತಂದ್ರೆ ಯಾಕೆ ಹಾಡ್ಲಿಲ್ಲ, ಯಾಕೆ ಗಾನ ಕೇಳಿ ಬರ್ಲಿಲ್ಲ, ಅವ್ ಏನಾಗಿದೆಯೋ ಏನೋ. ಇದು ಕಿವಿಯ ಕಾತುರತೆ, ಹಾಗೆ ನೋಡುವ ಕಾತುರತೆ, ತಿನ್ನುವ ಕಾತುರತೆ. ಈ ಪಂಚೇಂದ್ರಿಯಗಳಲ್ಲಿ ಎಲ್ಲವೂ ಕಾತುರಗೊಂಡಿರ್ತಾವೆ. ಎಲ್ಲವೂ ಕೂಡ ನೋಡ್ಬೇಡ ಅಂದ್ರೆ ನೋಡ್ಲಿಕ್ಕೆ ಪ್ರಯತ್ನ ಮಾಡ, ಅಷ್ಟೊಂದು ಕಾತುರ ತುಂಬಿರ್ತದೆ. ಹೀಗಾಗಿ ಅಲ್ಲವರು ಹೇಳೋದೇನು ಅಂದ್ರೆ, ಸಮತೆಯ ಸಾಹಸದಲ್ಲಿರಲು ಇಂದ್ರಿಯಂಗಳ ಕಾಹುರಂಗಳನ್ನು ಕೆಡವುವೈ. ಈ ಮೋಹದಂತೆ ಸಮತೆಯನ್ನೂ ಕೂಡ ನಾವು ಸ್ವಾಧೀನಪಡಿಸಿಕೊಳ್ಳವು. ಮೋಹ ಒಂದೇ ಅಲ್ಲ, ಸಮತೆ ಕೂಡ ನಮ್ಮಲ್ಲಿ ಬರಬೇಕು. ಆ ಸಮತೆಯನ್ನ ಸಾಧಿಸಿಕೊಂಡಾಗ ಇಂದ್ರಿಯದ ಕಾತುರಗಳು, ಇಂದ್ರಿಯದ ಆತುರತೆಗಳು ತಮ್ಮಷ್ಟಕ್ಕೆ ತಾವೇ ನಾಶವಾಗ್ತವೆ, ಕೆಡವುವೈ, ನಾಶ ಮಾಡ್ತವೆ. ರಾಮಯ್ಯ ಕೇಳೆಂಬ. ಇಂದ್ರಿಯಗಳನ್ನ ಹೇಗೆ ಇಟ್ಟುಕೊಳ್ಬೇಕು ಅಂತ ಕೇಳಿದಾಗ, ಹೇಗೆ ಶಿಕ್ಷಿಸಬೇಕು ಅಂತ ಕೇಳಿದಾಗ ನಮ್ಮಲ್ಲಿ ಮೋಹ ಹೋಗ್ತದ, ಅದರ ಜಾಗದಲ್ಲಿ ಸಮತೆ ಬರ್ತದ. ಆ ಸಮತ್ವ ಬಂದಾಗ ಈ ರೂಪರಸ ಗಂಧ ಎಂಬ ಆ ಕರ್ಣೇಂದ್ರಿಯಗಳು ಅವುಗಳು ಕಾತುರಗೊಳ್ಳುವುದನ್ನ ಸಮತೆ ನಿಯಂತ್ರಿಸ್ತಾ ಇದೆ. ಆ ನಿಯಂತ್ರಣ ನಿನ್ನ ಕೈಯಲ್ಲಿದೆ ರಾಮಯ್ಯ, ನೀನು ಆ ಕೆಲಸವನ್ನ ಮಾಡಬೇಕು ಅಂತ ಅವರನ್ನ ಕೇಳ್ಕೊಳ್ತಾರೆ. ಅದಕ್ಕೆ ಮತ್ತೊಂದು ಸಂದೇಹ, ಹೀಗೆ ಪದೇ ಪದೇ ಏನು ಉತ್ತರ ಬರ್ತದ ಅಲ್ಲಿ ಒಂದು ಸಂದೇಹ. ಒಂದ್ ರೀತಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಅರ್ಜುನನ ಸಂದೇಹ, ಮತ್ತೆ ಉತ್ತರ ಕೊಡ್ತಾರೆ, ಮತ್ತೆ ಅರ್ಜುನನ ಸಂದೇಹ. ಹೀಗೆ ಇಲ್ಲಿ ಸಿದ್ದರಾಮರ ಸಂದೇಹ ನಮ್ಮೆಲ್ಲರ ಸಂದೇಹವೇ. ಯಾಕಂದ್ರೆ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾರೆ. ಇಲ್ಲಿಗೆ ಅಲ್ಲವರು ಹೇಳ್ತಾ ಇರೋದು ಲೋಕಕ್ಕೆ ಸಿದ್ದರಾಮ ನೆಪ ಮಾತ್ರ. ಸಿದ್ದರಾಮನ ಮೂಲಕ ಈ ಜ್ಞಾನವನ್ನ, ತತ್ವವನ್ನ ಬೋಧನೆ ಮಾಡ್ತಾ ಇದ್ದಾರೆ. ಚಾಮರಸರ ರೀತಿ ಇದು. ಅದಕ್ಕೆ ಇಲ್ಲಿ ಆ ಮಾತನ್ನ ಹೇಳ್ತಾರೆ ನೋಡಿ. ಮನದ ಹರವರಿ ಹೊನ್ನ ಮಣ್ಣಿನ ವನತೆಯ ಮೇಲಿರದೆ ಸದ್ವರ್ತನೆಯಲ್ಲಿರ್ದೊಳೆ ದೋಷವೇನು ಅದರಿಂದ ಯತಿಯಾಗಿ ಜನಕ್ಕೆ ಬೇಡಿದ ನಿತ್ತು ಸುಖದಲ್ಲಿ ಘನದ ಪುಣ್ಯವನ್ನಾರ್ಜಿಸಿದ್ದೊಡೆ ತನಗೆ ನಿಜ ಪದವಾಗದೆ ಗುರುರಾಯ. ಒಂದು ಮಾತನ್ನ ಮತ್ತೆ ಕೇಳ್ತಾನೆ. ಮನದ ಹರವರಿ, ಹರವರಿ ಅಂತಂದ್ರೆ ಹರಿದಾಡ್ತಕ್ಕಂತಹ ಮನಸ್ಸು, ಅದು ಪ್ರಕಟಗೊಳ್ತದ. ಮನಸ್ಸು ಸುಮ್ಮನೆ ಇರೋದಿಲ್ಲ. ಮನಸ್ಸು ಈ ನಮ್ಮ ಮನಸ್ಸು ಹೆಂಗಿದೆ ಅನ್ನೋದಂದ್ರೆ ನಮ್ಮ ಪಂಚೇಂದ್ರಿಯಗಳ ಮೂಲಕ ಗೊತ್ತಾಗ್ತದ. ಒಬ್ಬ ವ್ಯಕ್ತಿಯನ್ನ ನೋಡಿ ಬಿಟ್ರೆ ಅವನ ಪಂಚೇಂದ್ರಿಯಗಳು ಕಾಣಿಸ್ತಾವಲ್ಲ, ಅದರ ಮೂಲಕ ಅವನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪ್ರಕಟಗೊಳ್ತದ. ಅದಕ್ಕೆ ಮುಖ ಮನದ ಕನ್ನಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಮನದ ಹರವರಿ ಹೊನ್ನ ಮಣ್ಣಿನ ವನತೆಯರ ಮೇಲಿರದೆ, ಹೊನ್ನು ಹೆಣ್ಣು ಮಣ್ಣು ಅದರ ಮೇಲಿರದೆ, ಈ ಮನಸ್ಸಿನ ವ್ಯಾಪ, ಅದರ ಪ್ರಕಟಣೆ, ಈ ಮೂರನ್ನು ಬಿಡಬೇಕಂತ. ಅದರ ಮೇಲಿರದೆ ಸದ್ವರ್ತನೆಯಲ್ಲಿರ್ದೊಳೆ ದೋಷವೇನ್ ಅದರಿಂದ ಯತಿಯಾಗಿ. ಸದ್ವರ್ತನೆಯಲ್ಲಿರ್ದೊಳೆ, ಅದು ಸದ್ವರ್ತನೆಯಲ್ಲಿರ್ಬೇಕು. ಹೇಗಿರ್ಬೇಕು? ಯತಿಯಾಗಿ ಜನಕ್ಕೆ ಬೇಡಿದ ನಿತ್ತು ಸುಖದಲ್ಲಿ ಘನದ ಪುಣ್ಯವನ್ನಾರ್ಜಿಸಿದ್ದೊಳೆ ತನಗೆ ನಿಜ ಪದವಾಗದೆ ಗುರುರಾಯ ಕೇಳೆಂದ. ಈ ರೀತಿ ಮಾಡಿದ್ರೆ ನಿಜ ಪದವಿ ಸಿಗ್ತತೋ ಇಲ್ಲೋ ಅಂತ ಪ್ರಶ್ನಿಸ್ತಾನೆ. ತನ್ನದೇ ಆದ ಒಂದು ಮಾರ್ಗವನ್ನ ಸಿದ್ದರಾಮ ಶಿವಯೋಗಿ ಹೇಳ್ತಾನೆ ಅವ್ರ ಮುಂದೆ. ಮನಸ್ಸು ಹೊನ್ನು ಹೆಣ್ಣು ಮಣ್ಣು ಇವುಗಳ ಮೇಲಿರದೆ ಯೋಗಿಯಾಗಿ, ಸನ್ಯಾಸಿಯಾಗಿ ಜನಗಳಿಗೆ ಸಂತೋಷದ ಅವರ ಬಯಕೆಗಳನ್ನ ಈಡೇರಿಸುತ್ತಾ, ಅವ್ರು ಕೇಳಿದ್ದನ್ನ ಕೊಡ್ತಾ,
ಹಿರಿದಾದ ಪುಣ್ಯವನ್ನ ಸಂಪಾದಿಸಿದರೆ ಘನದ ಪುಣ್ಯವನ್ನು ಶ್ರೇಷ್ಠವಾದ ಪುಣ್ಯವನ್ನು ಆರ್ಜಿಸಿರ್ದೊಡೆ ಅದನ್ನ ಸಂಪಾದನೆ ಮಾಡಿದರೆ ಗಳಿಸಿದರೆ ಮುಕ್ತಿ ಸಿಗುವುದಿಲ್ಲವೇ ನಿಜ ಪದವಾಗದೆ ಗುರುರಾಯ ಹೇಳೆಂದ. ತಾನು ಕಂಡುಕೊಂಡ ಒಂದು ಮಾರ್ಗವನ್ನ ಹೇಳ್ತಾನೀಗ. ಯಾಕಂದ್ರೆ ತಾನು ಅದೇ ಕರ್ಮ ಮಾರ್ಗದಲ್ಲಿದ್ದಾನೆ. ಈಗ ರೈತರಿಗೆ ನೀರು ಬೇಕಾಗಿತ್ತು, ಹೊಲಗಳಿಗೆ ಕೆರೆ ಕಟ್ಟಿಸ್ತಾನೆ. ಜನಗಳಿಗೆ ಕುಡಿ ನೀರು ಬೇಕಾಗಿತ್ತು, ಬಾವಿ ಕಟ್ಟಿಸ್ತಾನೆ. ಉದ್ಯಾನವನ ನಿರ್ಮಿಸ್ತಾನೆ, ಗುಡಿ ಗುಂಡಾರಗಳನ್ನ ಕಟ್ಟಿಸ್ತಾನೆ, ಧಾರ್ಮಿಕ ಶ್ರದ್ಧೆ ಬೆಳೀಲಿ ಅಂತ. ಅವ್ರು ಏನೇನ್ ಕೇಳ್ತಾರ ಅದನ್ನ ಎಲ್ಲ ಮಾಡ್ಕೊಂಡು ಬಂದಿದ್ದಾನಲ್ಲ ಒಬ್ಬ ಯೋಗಿಯಾಗಿ. ತಾನು ಮಾಡೀನಿ ಅಂತ ಹೇಳುದಿಲ್ಲ, ಹೀಗೆ ಮಾಡಿದ್ರು ಕೂಡ ಮುಕ್ತಿ ಸಿಗುವುದಿಲ್ಲವೇ ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಾನೆ. ನಮ್ಮ ಹಾಗೇನೆ ಹಾಕ್ತಾನೆ. ಅದಕ್ಕಾಗಿ ಮನಸ್ಸು, ಯಾಕಂದ್ರೆ ಆತ ಹೊನ್ನು ಹೆಣ್ಣು ಮಣ್ಣು ಇವುಗಳನ್ನ ಸಂಪೂರ್ಣವಾಗಿ ಬಿಟ್ಟ ಯೋಗಿ ಆದಂತ ಮನುಷ್ಯ. ಅದಕ್ಕೆ ಅದೇ ಮಾತನ್ನು ಇಟ್ಕೊಂಡು ಹೇಳ್ತಾನೆ, ಮನಸ್ಸು ಹೆಣ್ಣು ಹೊನ್ನು ಮಣ್ಣುಗಳನ್ನ ನಿರಾಕರಿಸಿ ಅದರ ಮೇಲಿರದೆ ಸದ್ವರ್ತನೆಯಲ್ಲಿ ಸತ್ಯವಾದಂತದ್ದು, ಸಮತೆ ಇರತಕ್ಕಂಥದ್ದು, ಎಲ್ಲರಿಗೂ ಬೇಕಾದ ವರ್ತನೆಯನ್ನ ಮಾಡ್ಕೊಳ್ತಾ ದೋಷವೇನದರಿಂದತಿ ದೋಷವನ್ನ ಕಳೆದು ಯತಿಯಾಗಿ, ಯೋಗಿಯಾಗಿ, ಸನ್ಯಾಸಿಯಾಗಿ ಜನಕ್ಕೆ ಬೇಡುದ ನಿತ್ತು ಅವ್ರು ಏನ್ ಬೇಡ್ತಾರ ಜನರಿಗೆ ಅದನ್ನ ಕೊಟ್ಟು ಸುಖದಿಂದ ಅವರನ್ನ ಇರಿಸಿ ಘನದ ಪುಣ್ಯವನ್ನ ಆರ್ಜಿಸಿರ್ತೊಡೆ ಶ್ರೇಷ್ಠವಾದ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡ್ರೆ ತನಗೆ ನಿಜ ಪದವಿಯಾಗದೆ ಅಂತವನಿಗೆ ಮುಕ್ತಿ ಮೋಕ್ಷ ಸಿಗುವುದಿಲ್ಲವೇ ಗುರುರಾಯ ಹೇಳೆಂದ. ಹೀಗೆ ಮಾಡಿದರೆ ಸಾಕಲ್ವೇ ಅನ್ನುವ ಒಂದು ತನ್ನದೇ ಆದ ಒಂದು ಸರಳ ಮಾರ್ಗವನ್ನ ಆತ ಹೇಳ್ತಾನೆ. ಆದ್ರೆ ಆ ಮಾರ್ಗ ಎಷ್ಟು ಲೋಪ ದೋಷಗಳಿಂದ ಕೂಡಿದೆ ಅನ್ನೋದನ್ನ ಅವನ ಗಮನಕ್ಕೆ ತರ್ತಾನೆ. ಅದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇಷ್ಟೆಲ್ಲ ನುಡಿಗಳನ್ನ ಗುರು ಅಲ್ಲಮರು ಯೋಗಿ ಸಿದ್ದರಾಮರ ಮಧ್ಯೆ ನಡೆದ ಈ ಸಂಭಾಷಣೆಯನ್ನ, ಮಾತುಕತೆಯನ್ನ ಹೆಣೆದಂತಹ ಚಾಮರಸ ಆತನ ಮನದಲ್ಲಿ ಯಾವ ಯಾವ ಆಲೋಚನೆಗಳಿದ್ದುವೋ ಗೊತ್ತಿಲ್ಲ. ಆ ಆಲೋಚನೆಗಳಲ್ಲಿ ಒಂದು ಎರಡನ್ನ ಒಂದಿಷ್ಟು ಕೆದಕಿ ನೋಡುವ ಪ್ರಯತ್ನ ಮಾಡಿದ್ದೇನೆ. ತಪ್ಪುಗಳು ಇರಬಹುದು, ಒಪ್ಪುಗಳು ಇರಬಹುದು. ತಾವೆಲ್ಲರೂ ಅದಕ್ಕೆ ಏನಾದರೂ ಜೋಡಿಸೋದಿದ್ರೆ ಜೋಡಿಸ್ಬೇಕು, ಅಲ್ಲೇನಾದ್ರೂ ಕೂಡ ಕೊರತೆ ಇದ್ರೆ ತಿಳಿಸ್ಬೇಕು ಅಂತ ಹೇಳ್ತಾ ಈ ಎಲ್ಲ ನುಡಿಗಳನ್ನ ಆ ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಪ್ಪಾಜಿ.